ನಿಲ್ಲಿಸ್ರಿ ಯಾಕೆ ನಿಲ್ಲಿಸ್ಲಿಕ್ಕೆ ಹೋದರು ಯುದ್ಧವನ್ನು ಅಂತ ಇವತ್ತು ಕಾಂಗ್ರೆಸ್ಸಿಗೆ ಕೇಳುವಂಥ ಪ್ರಸಂಗ ಮೂಡಿದೆ. ಅದರಾರ್ಥ ನಡೆಯೋಣ ಎಡೋ ಎಲ್ಲರಿಂದ ತಪ್ಪಾಗುವುದಿಲ್ಲ ಅಂತ ಅನ್ನೋದು ಸ್ಪಷ್ಟ ಆಗ್ತದೆ. ಹೀಗಾಗಿ ಒಂದು ರೀತಿಯ ನಿಧಾನಕ್ಕೆ ಕಾಂಗ್ರೆಸ್ಸಿನ ರೂಪರೇಷೆಗಳು ಬಿ ಜೆ ಪಿ ಬರುವಂಥದ್ದು. ಅದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ ಕಾಂಗ್ರೆಸ್ ಇನ್ನೊಂದು ಪಕ್ಷ ಬಿ ಜೆ ಪಿ ಅನ್ನೋಂಥ ಪರಿಸ್ಥಿತಿ ಇವತ್ತು ಉಂಟಾಗತೈತಿ. ಇದಕ್ಕಾಗಿ ಇವತ್ತು ಏನಪ್ಪ ಅಂತಂದ್ರೆ ಮೋದಿಯವರ ಒಂದು ಪ್ರಭಾವ ಮೊದಲು ಎಷ್ಟಿತ್ತು 2014 ಪೂರ್ವದಲ್ಲೇ ಅದು ಇವತ್ತು ಕಡಿಮೆ ಆಗಿದೆ ಅನ್ನೋದು ಸ್ಪಷ್ಟ ಆಗ್ತಾ ನಡೆದು ಇಂಥ ಸಂದರ್ಭದಲ್ಲೇ ಜಯಶಂಕರ್ ಅವರೊಬ್ಬರು ಸಿಕ್ಕೊಂಡು ಕೂತ್ಬಿಟ್ಟಿದ್ದಾರೆ ಏಕ್ದಮ್ಮಾಗೆ ಈ ನಮ್ಮ ರಾಹುಲ್ ಗಾಂಧಿಯವ್ರ ಕೈಯಲ್ಲೇ. ಇಲ್ಲ ನೀವು ಇವತ್ತು ನಮಗೆ ಹೇಳ್ರಿ ಎಷ್ಟು ವಿಮಾನಗಳು ಹಾಳಾಗಿ ಹೋದವು ಏನದು ಎಂಥದ್ದು ಅಂತ ತಿಳಿಸ್ರಿ ಅಂತ ಕಂಡು ಬಿದ್ದಿದ್ದಾರೆ. ಇದರಿಂದ ಸಹಜವಾಗಿನ ಬಿ ಜೆ ಪಿಗೆ ಮತ್ತಷ್ಟು ಹೊಡೆದು ಬಿಡೋದ್ರಲ್ಲಿ ಎರಡು ಮಾತಿಲ್ಲ. ಇತ್ತೀಚಿನ ದಿನದಲ್ಲಿ ಪ್ರತಿಯೊಂದು ವಿಷಯದ ಮೇಲೂ ಭಾಳಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ನಡೆದಿರುವುದನ್ನು ಮತ್ತು ಅದೇ ಕಾಲಕ್ಕೆ ಬಿ ಜೆ ಪಿಗರು ತೆಗೆದುಕೊಳ್ಳುವಂಥ ಕೆಲವೊಂದು ನಿರ್ಧಾರಗಳು ಸರ್ಕಾರದ ನೀತಿಯನ್ನು ಹೊರಹಾಕುವುದರಿಂದಾಗಿ ಇವತ್ತು ಮೊದಲಿನ ಒಂದು ವ್ಯಕ್ತಿತ್ವ ತುಳಿದಿಲ್ಲ ಮೋದಿಯವರಿಗೆ ಅಂತೇಳಿ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಈ ದೇಶದ 7 ತಂಡಗಳನ್ನು ಮಾಡಿಕೊಂಡು ನಾವು ಭಯೋತ್ಪಾದಕನ ವಿರೋಧ ಮಾಡ್ತೀವಿ, ಭಯೋತ್ಪಾದನೆ ವಿರೋಧವಾಗಿದ್ದೀವಿ ಅನ್ನೋ ಜಗತ್ತಿಗೆ ತಿಳಿಸೋ ಸಲುವಾಗಿ ಕಳಿಸಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ಇದರಿಂದ ಸಹಿತ ವಿದೇಶದ ನೀತಿಗಳಲ್ಲೂ ಸಹಿತ ಬಿ ಜೆ ಪಿ ಸೋತದಂತ. ಮೂಲತಃ ವಿದೇಶದ ನೀತಿ ಸೋಲೋದಕ್ಕೆ ಕಾರಣಪ್ಪ ಅಂದರೆ ಸ್ವತಃ